ಆದರೆ ಈ ತಪ್ಪನ್ನ ಮಾತ್ರ ಅಮ್ಮ ತೀರ್ಕೊಂಡಾಗ ನಿಮ್ಮನ್ನ ಅವ್ರ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ವಿ. ತಾಯಿ ರೂಪದಲ್ಲಿ ದೇವರಾಗಿ ನೀವೇ ಬಂದಿದ್ದೀರಾ ಅನ್ಕೊಂಡ್ವಿ. ಆದ್ರೆ ನಮ್ಮ ತಾಯಿನ ಬಲಿ ತಗೊಂಡಿರೋ ರಕ್ತ ಪಿಶಾಚಿ ನೀವೇ ಅಂತ ಗೊತ್ತೇ ಆಗಿಲ್ಲ. ಶಾರ್ವರಿ, ಸುಮತಿಯನ್ನ ಸಾಯಿಸಿದ್ದು ನೀನೇನಾ? ಹೇಳು, ನೀನೇನಾ? ಇಲ್ಲ, ಇದೆಲ್ಲ ಸುಳ್ಳು. ಅವತ್ತು ಅಕಸ್ಮಾತ್ ಆಗಿ ಇವ್ರಿಗೆ ಆಕ್ಸಿಡೆಂಟ್ ಆಗಿದ್ದೆ ಹೊರತು ನಾನು ಬೇಕು ಅಂತ ಮಾಡಿದಲ್ಲ. ನಾನು ಮಾಡಿದ ಅದೊಂದು ತಪ್ಪು ಬಿಟ್ರೆ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ತುಳಸಿ ಈ ಮನೇಲಿ ಅಧಿಕಾರ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿ ಸುಳ್ಳು ಕತೆ ಕಟ್ತಿದ್ದಾಳೆ. ನನಗೆ ನಿನ್ ಮೇಲೆ ದ್ವೇಷ ಇರೋದು ನಿಜ, ಸೇಡ್ ಇರೋದು ನಿಜ. ಆದ್ರೆ ಹಾಗಂತ ಕೊಲೆ ಮಾಡೋ ಹಂತಕ್ಕೆ ನಾನು ಹಿಡ್ದಿಲ್ಲ. ನಾನು ಕೊಲೆ ಮಾಡಿದ್ದೀನಿ ಅನ್ನೋಕೆ ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲಿದೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೊಟ್ಟೋಗಿಲ್ಲಿಂದ ಹೊರಟೋಗೋ. ಇವ್ರು ಯಾಕೆ ಬಂದಿದ್ರಂತ ಈಗ ಗೊತ್ತಾಗುತ್ತೆ. ಸತ್ಯ ಅಂತ ನೀವೇ ಹೇಳಿ. 25 ವರ್ಷದ ಹಿಂದೆ ನಡೆದ ಆಕ್ಷನ್ ಬಗ್ಗೆ ನೀವೀಗ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಇವಾಗಲೂ ಪಕ್ಷತಾಪ ಪಡ್ತಾ ಇದ್ದೀನಿ. ಅವತ್ತು ಕಾರ್ ಆಕ್ಸಿಡೆಂಟ್ ಮಾಡೋದಕ್ಕೆ ಕೇಳಿದ್ದೆ ಶಾರ್ವರಿ ಅವರು. ನಮಗೆ ಡೀಲ್ ಕೊಟ್ಟು ಕಾರಲ್ಲೇ ಎಲ್ಲರನ್ನೂ ಸಾಯಿಸಬೇಕು ಅಂತೇಳಿ ಆಕ್ಸಿಡೆಂಟ್ ಮಾಡಕ್ಕೆ ಹೇಳಿದ್ರು. ಆದರೆ ಆ ಕಾರಲ್ಲಿದ್ದ ಒಬ್ಬ ಹೆಂಗ್ಸ್ ಮಾತ್ರ ಸತ್ತೋದ್ರು, ಉಳಿದರೆಲ್ಲ ಬದುಕಿದ್ರು. ಅನ್ಯಾಯವಾಗಿ ಒಂದು ಜೀವನ ಬಲಿ ತಗೊಂಡ್ಬಿಟ್ಟೆ ನಾನು. ಅಣ್ಣ, ಇಷ್ಟೆಲ್ಲ ಆದ್ಮೇಲೆ ಇವಳನ್ನ ಸುಮ್ಮನೆ ಬಿಡಬಾರ್ದಣ್ಣ. ಈ ಶಾರ್ವರಿನ ಎಲ್ಲಾಗ್ಲಿ ಇವಳು. ಏ ಹುಡುಗ್ರ, ನಿಮ್ಮ ತಾಯಿನ ಕೊಂದವಳನ್ನ ಸುಮ್ಮನೆ ಬಿಡಬೇಡಿ. ಎಲ್ಲಿದ್ರೂ ಹುಡುಕಿ ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸರ್, ನೀವು? ನಾನು ನಿಮಗೆ ಫೋನ್ ಟ್ರೈ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ವಲ್ಲ? ಸಾರಿ ಸರ್, ಮನೇಲಿ ಸ್ವಲ್ಪ ಗಲಾಟೆ ನಡೀತಾ ಇತ್ತು, ಹಾಗಾಗಿ ರಿಸೀವ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ನಿಮಗೆಲ್ಲ ನಾನು ಒಂದು ಸತ್ಯ ಹೇಳಬೇಕು. ಆಕ್ಸಿಡೆಂಟ್ ಮಾಡಿಸಿರೋದು ಶಾವರಿ. ನಮಗೆ ಸಿಕ್ಕಿರೋ ರೌಡಿ ಎಲ್ಲ ಸತ್ಯನೂ ಬಾಯ್ಬಿಟ್ಟಿದ್ದಾನೆ. ಕಾರ್ ಕದ್ದಿರೋದಾಗ್ಲಿ ಅಥವಾ ಆಕ್ಸಿಡೆಂಟ್ ಮಾಡಿಸಿರೋದಾಗ್ಲಿ ಎಲ್ಲ ಸುಳ್ಳು. ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿರೋದು ಶಾರ್ವರಿ ಅವರು. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ.
ಸರ್, ಇದೆಲ್ಲ ವಿಷಯಗಳು ನಮಗೀಗಷ್ಟೇ ಗೊತ್ತಾಯಿತು. ಅವರು ಬರೀ ಆಕ್ಸಿಡೆಂಟ್ ಮಾಡಿರೋದಲ್ಲ, ತುಂಬ ಅಪರಾಧಗಳನ್ನ ಮಾಡಿದ್ದಾರೆ. ಹೌದು ಸರ್, ಎಲ್ಲದಕ್ಕೂ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಹಾಗಿದ್ರೆ ಎಲ್ಲಿ ಶಾರ್ವರಿ ಅವರು? ಅವನ್ನ ಈಗಲೇ ಅರೆಸ್ಟ್ ಮಾಡಬೇಕು. ಇಷ್ಟೊತ್ತು ಇಲ್ಲೇ ಇದ್ಲು ಇನ್ಸ್ಪೆಕ್ಟರ್. ಆದರೆ ಈಗ ಎಲ್ಲೋ ಹೋಗಿದ್ದಾಳೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಾವು ಅವಳನ್ನ ಹುಡುಕ್ತಿದ್ದೀವಿ. ಓ ಆಗ ಏನು ಯೋಚನೆ ಮಾಡಬೇಡಿ, ನಾನು ಈಗಲೇ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವಳು ಬೆಂಗಳೂರು ಬಿಟ್ಟು ಹೋಗಿರೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕಡೆ ಸರ್ಚ್ ಮಾಡ್ತೀವಿ. ಈಗ ಅವಿ ಆಗಲಿ, ಅಭಿ ಆಗಲಿ, ಮಾಧವ್ ಅವರಾಗಲಿ ಎಲ್ಲ ಒಂದೇ ಪರಿಸ್ಥಿತಿಲಿದ್ದಾರೆ. ಅವ್ರ ನೋವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅದು ಬರೀ ನೋವಲ್ಲ, ಸಿಟ್ಟು, ಆವೇಶ, ದುಃಖ, ಈಗ ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಓಡ್ತಿರ್ಬೋದು. ಅದು ನೆನೆಸ್ಕೊಂಡ್ರೇನೆ ಸಂಕಟ ಆಗತ್ತೆ ಮಾವ. ನಿಜ ತುಳಸಿ, ಈ ಪರಿಸ್ಥಿತಿನ ನಾವು ಸೂಕ್ಷ್ಮವಾಗಿ ಎದುರಿಸಬೇಕು. ಮಾಧವ ಆಗಲಿ, ಅವನ ಮಕ್ಕಳಾಗಲಿ, ಸಿರಿ ಆಗಲಿ, ಈ ಒಂದು ದುಃಖದ ಸನ್ನಿವೇಶದಿಂದ ಹೊರಗಡೆ ಬರಬೇಕು. ಅವರು ಮತ್ತೆ ನಗ್ತಾ ನಗ್ತಾ ಸಂತೋಷವಾಗಿರೋ ಹಾಗೆ ಮಾಡಬೇಕು. ತುಳಸಿ, ಹಾಗೆ ಮಾಡೋದಕ್ಕೆ ನಿನ್ನ ಒಬ್ಬಳಿಂದ ಮಾತ್ರ ಸಾಧ್ಯ. ನಿನ್ನ ಪ್ರೀತಿ ಮಾತುಗಳಿಗೆ ಸೋಲ್ದವರೇ ಇಲ್ಲ. ನೀನು ಹೇಳೋ ಸಾಂತ್ವನದ ಮಾತುಗಳು ಅವರಿಗೆ ಧೈರ್ಯ ತುಂಬಬೇಕು. ಸರಿ ಮಾವ, ಎಲ್ಲರ ಹತ್ರನೂ ಮಾತಾಡ್ತೀನಿ. ಸರಿಮಾ, ಸಿರಿ ತುಂಬ ಕೋಪದಲ್ಲಿದ್ದಾಳೆ.